ತಾರತಮ್ಯ ಇರುತ್ತೆ, ಅಲ್ಲಿನ ಸಂಪ್ರದಾಯ, ಆಚಾರ, ವಿಚಾರ, ಪದ್ಧತಿಗಳು ಬೇರೆ ಬೇರೆನೇ ಇರುತ್ತೆ. ಆದರೆ ಇವತ್ತು ರಾಷ್ಟ್ರಕ್ಕೆ ಒಂದು ಭಾಷೆ, ಈಗ ಹಿಂದಿ ಅಂತಕ್ಕಂಥದ್ದು ಇಡೀ ರಾಷ್ಟ್ರಕ್ಕೆ ಬಂದರೆ ಎಲ್ಲ ಕಡೆ ಏಕತಾ ಮನೋಭಾವ ಬರುತ್ತೆ. ಜೊತೆಗೆ ದೇಶ ಪ್ರೇಮ, ಪ್ರತಿಯೊಬ್ಬರಿಗೂ ಕೂಡ ಇಡೀ ನಮ್ಮ ದೇಶ ಪ್ರೇಮ ಹೆಚ್ಚಾಗುತ್ತೆ ಅನ್ನೋ ಒಂದು ಮಾಡ್ತಾರೆ. ಹೌದು ಸರ್, ಇದು ಖಂಡಿತ ಒಪ್ಪಲೇಬೇಕು. ಇದು ನೀವು ಎಂಥ ಭಾಷಾ ವಿರೋಧಿಗಳಿಗೆ ಪ್ರಶ್ನೆ ಹಾಕಿದರೂ ಕೂಡ ಅವರ ಉತ್ತರ ಹೌದು ಅಂತಲೇ ಆಗುತ್ತೆ. ಯಾಕಂದರೆ ಇದರಲ್ಲಿ ವಿರೋಧಕ್ಕೆ ಕಾರಣನೇ ಇಲ್ಲ. ನೋಡಿ, ನಾವು ವಿರೋಧ ಮಾಡಬೇಕು ಅಂದರೆ ಕಾರಣ ಇರಬೇಕು. ಸುಮ್ಮನೆ ಏನೋ ಒಂದು ವಿರೋಧ ಮಾಡಬೇಕು ಅಂತ ಹೋದಾಗ ಅದು ಹುಚ್ಚುತನ ಅಂತ ಅನ್ಸ್ಕೊಳ್ಳೋಕ್ಕೆ, ಅದು ಭಾಷಾ ಅಭಿಮಾನ ಅಲ್ಲ, ದುರಾಭಿಮಾನನೂ ಅಲ್ಲ, ಅದರ ನೆಕ್ಸ್ಟ್ ಲೆವೆಲ್ ಅಂತ ನಾವೇನು ಹೇಳ್ತೀವೋ ಅದಾಗುತ್ತೆ. ಅಂದರೆ ಭಾಷೆಯನ್ನು ಉಳಿಸಿ ಬೆಳೆಸಿ ಪೋಷಿಸಿ ಮುಂದಿನ ಪೀಳಿಗೆಗೆ ಕೊಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರುವಾಗ ನಾವು ಈ ಪೀಳಿಗೆಯ ಮಕ್ಕಳಲ್ಲಿ ನಾವು ಭಾಷಾ ವಿರೋಧಿ ಭಾವನೆ ಬೆಳೆಸಲೇಬಾರ್ದು. ಅವರು ಮೊದಲೇ ಯೋಚನೆ ಮಾಡಬೇಕು, ನಾನು ಭಾಷಾ ವಿರೋಧಿ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಒಂದೇ ಒಂದು ಪ್ರಶ್ನೆ ಅವರಿಗೆ ಹಾಕೊಂಡ್ರೆ ಉತ್ತರ ಸಿಗುತ್ತೆ. ಹೌದು, ನಾನು ನನ್ನ ರಾಜ್ಯಕ್ಕಲ್ಲ, ನನ್ನ ದೇಶಕ್ಕೆ ನಾನು ಒಂದು ಭಾಷೆ ಕೊಡಬೇಕು. ಹಾಗಾದ್ರೆ ಆ ಭಾಷೆ ಯಾವುದು, ನನ್ನ ಆಯ್ಕೆ ಯಾವುದಾಗಿರುತ್ತೆ? ಖಂಡಿತ ಅವಾಗ ನಮ್ಮ ಪ್ರಾದೇಶಿಕ ಭಾಷೆ ಆಗಿರಲ್ಲ. ಅವಾಗ ನಮ್ಮ ಮುಂದೆ ಇರುವ ಒಂದೇ ಒಂದು ಆಯ್ಕೆ ಸಂಭ್ರಮಿಸಿದರು. ಪ್ರಾದೇಶಿಕ ಭಾಷೆಗಳಲ್ಲಿ ಎಲ್ಲರೂ ಕೂಡ ತಮ್ಮ ಸ್ವಾಭಿಮಾನವನ್ನು ಪ್ರದರ್ಶನ ಮಾಡ್ತಾರೆ. ನಮ್ಮ ಭಾಷೆ ಗ್ರೇಟು ಅಂತ ಮಾಡ್ತಾರೆ. ಆದರೆ ಈ ರೀತಿಯಾದ ಒಂದು ಭಾಷೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟರೆ ಎಲ್ಲೋ ಒಂದು ಕಡೆ ಈ ತಾರತಮ್ಯಗಳು ಬರಲ್ಲ. ಜೊತೆಗೆ ಈ ಕಮ್ಯುನಿಕೇಶನ್ ಅಂತ ನಾವು ತಿಳ್ಕೊಬೇಕಿದ್ದನ್ನು ಯಾವಾಗಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿ ಜೊತೆ ಸಂಪರ್ಕ ಸಾಧನೆ ಮಾಡಬೇಕು. ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲರ ಜೊತೆ ನಾವು ಸಂಪರ್ಕ ಕಲ್ಪಿಸ್ಬೇಕು ಅಂದರೆ ಒಂದು ಭಾಷೆ ಇದ್ರೆ ಅನುಕೂಲ ಆಗುತ್ತೆ. ಏನೇ ಹೌದು ಸರ್, ಯಾಕಂದರೆ ಭಾಷೆ ಅಂದ್ರೇ ನಮ್ಮ ಭಾವನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಒಂದು ಮಾಧ್ಯಮ. ಅದು ಕೂಡ ಒಂದು ಸಶಕ್ತ ಮಾಧ್ಯಮ. ಈ ಭಾಷೆ ಮೂಲಕ ನಾವೇನಾದರೂ ಪಡಿಬೋದು, ಏನಾದರೂ ಕಳ್ಕೊಬೋದು. ಈ ಭಾಷೆ ಮೂಲಕನೇ ನಾವು ಏನಾದರೂ ಸಾಧಿಸ್ಲೂಬೋದು. ಹಾಗಾಗಿ ಇಲ್ಲಿ ಪ್ರಾದೇಶಿಕ ತಾರತಮ್ಯ ಅನ್ನೋ ವಿಷಯನೇ ಬರಲ್ಲ, ಪ್ರಾದೇಶಿಕ ತಾರತಮ್ಯ ಅನ್ನೋ ಪ್ರಶ್ನೆನೇ ಬರಲ್ಲ. ಇಲ್ಲಿ ನಾವು ದೇಶದ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದರೆ ಪ್ರಾದೇಶಿಕ ಅದು ಒಂದು ಭಾಗ, ದೇಶದ ಒಂದು ಭಾಗ ಆಗಿರುತ್ತೆ. ಇಲ್ಲಿ ತಾರತಮ್ಯ ಮಾಡ್ತಾ ಹೋದರೆ, ಅಂದರೆ ಒಂದು ಮನೆಯಲ್ಲಿ ನಾವೇ ಜಗಳಾಡ್ತಾ ಹೋದರೆ ಆ ಕುಟುಂಬದಲ್ಲಿ ಒಗ್ಗಟ್ಟೇ ಇರಲ್ಲ ಅಂದರೆ ನಾವು ಆ ಊರಲ್ಲಿ ಹೇಗೆ ನಾಯಕರಾಗಕ್ಕೆ ಸಾಧ್ಯನೇ ಇಲ್ಲ. ವಿದೇಶಿ ನೆಲದಲ್ಲಿ ನಮ್ಮ ಭಾರತದ ಅಸ್ತಿತ್ವವನ್ನು ಕಾಪಾಡ್ಕೊಬೇಕು ಅಂದಾಗ ನಮಗೊಂದು ಭಾಷೆ ಇಲ್ಲ ಅಂದಾಗ ಅವ್ರು ಹೇಳ್ತಾರೆ, ನಿಮ್ಮ ದೇಶದಲ್ಲಿ ಒಂದು ಭಾಷೆ ಇಲ್ಲ, ಫಸ್ಟ್ ನಿಮ್ಮ ಭಾಷೆ ಮಾಡ್ಕೊಳ್ಳಿ, ಆಮೇಲೆ ಬನ್ನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಪ್ರಾದೇಶಿಕ ತಾರತಮ್ಯವನ್ನು ತೊರೆದು ದೇಶದ ಬಗ್ಗೆ ಯೋಚನೆ ಮಾಡಿದಾಗ ನಮಗೆ ಸಿಗುವಂಥ ಆಯ್ಕೆ ಅದು ಹಿಂದಿ ಆಗಿರುತ್ತೆ. ಹಾಗಾಗಿ ಪ್ರಾದೇಶಿಕ ತಾರತಮ್ಯ ಅಲ್ಲ. ಆದರೆ ನಾನು ಒಂದು ವಿಷಯ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಪ್ರಾದೇಶಿಕ ಅದು ಯಾವುದೇ ನೆಲ ಆಗಿರ್ಬೋದು, ಇವತ್ತು ಕರ್ನಾಟಕ ಆಗಿರ್ಬೋದು, ನಾಳೆ ನಾನು ತಮಿಳ್ನಾಡು ಹೋಗ್ಬೋದು, ಆಂಧ್ರ ಹೋಗಿರ್ಬೋದು, ಅಲ್ಲಿಯ ಪ್ರಾದೇಶಿಕ ಭಾಷೆಗೆ ನಾವು ಗೌರವವನ್ನು ಕೊಡಲೇಬೇಕು. ಆ ಪ್ರಾದೇಶಿಕ ಭಾಷೆಯ ಗೌರವದ ಜೊತೆಗೆ ದೇಶದ ಭಾಷೆಯನ್ನು ಬೆಳೆಸುವಂಥ ಕೆಲಸ ಮಾಡಬೇಕೇ ಹೊರತು ಪ್ರಾದೇಶಿಕ ಭಾಷೆಯನ್ನು ನಾವು ಅದನ್ನು ದಬ್ಬಾಳಿಕೆ ನಡೆಸಿ ನಾವು ಹಿಂದಿಯನ್ನು ಹೇರಬಾರ್ದು. ಹಿಂದಿ ಹೇರಿಕೆ ಅಂತ ಸಾಮಾನ್ಯವಾಗಿ ಇದೇ ನಾವು ಈ ಸೆಪ್ಟೆಂಬರ್ ತಿಂಗಳು ಬಂದರೆ ಹಿಂದಿ ಇಲ್ಲಿ ಹೇರಿಕೆ ಯಾರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಇದು ಏನು ಅಂದರೆ ಕೆಲವು ಜನರು ಮಾಡೋಂಥ ಒಂದು ಅದೇನು ವ್ಯರ್ಥ ಅವ್ರ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಾವು. ಹಾಗಾಗಿ ಇಲ್ಲಿ ಪ್ರಾದೇಶಿಕ ತಾರತಮ್ಯನ ಪ್ರಶ್ನೆನೇ ಬರಲ್ಲ ಸರ್. ದೇಶದ ಬಗ್ಗೆ ಮತ್ತು ದೇಶದ ನಿಜವಾದ ಅಭಿಮಾನ ಮತ್ತು ದೇಶ ಪ್ರೇಮ ಅಥವಾ ದೇಶಭಕ್ತಿ ಅನ್ನೋ ವಿಷಯ ಏನಾದರೂ ಬಂದರೆ ನಮಗೆ ಮೊದಲೇ ಸಿಗೋಂಥ ಆಯ್ಕೆ ಅದು ಹಿಂದಿ ಭಾಷೆನೇ ಆಗಿರುತ್ತೆ. ಸೊ ಭಾಷೆ ಜೊತೆಗೆ ನಾವು ದೇಶವನ್ನು ವಿಕಸಿತ ಭಾರತ, ನಮ್ಮ ಮುಂದೆ ಇರ್ತಕ್ಕಂಥ ಒಂದು ದೊಡ್ಡ ಸವಾಲು ವಿಕಸಿತ ಭಾರತ. ಆ ವಿಕಸಿತ ಭಾರತಕ್ಕೆ ಒಂದು ಸಶಕ್ತ ಮಾಧ್ಯಮ ಅದು ಹಿಂದಿ ಭಾಷೆನೇ ಸರ್. ಅದನ್ನು ಯಾರಾದರೂ ಒಪ್ಕೊಳ್ಳಿ ಅಥವಾ ಅಲ್ಲ ಗೆಳೀಲಿ, ಅದನ್ನು ಇಂದಲ್ಲ ನಾಳೆ ಅದನ್ನು ಒಪ್ಕೊಳ್ಳೋಂಥ ದಿನ ಬಂದೇ ಬರುತ್ತೆ. ನಮಸ್ಕಾರ. ಶೇಷಾದ್ರಿಪುರಂ ಕಾಲೇಜ್ ಬೆಂಗಳೂರಿನಲ್ಲಿ ಈ ದಿನ ಹಿಂದಿ ದಿವಸವನ್ನು ಆಚರಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳೆಲ್ಲ ತುಂಬ ಆಸಕ್ತಿಯಿಂದ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಹಲವಾರು ವಿಭಾಗಗಳಲ್ಲಿ ಕಾಂಪಿಟೀಷನ್ಸನ್ನು ಅರೇಂಜ್ ಮಾಡಿದ್ವಿ. ಆ ಕಾಂಪಿಟೀಷನ್ಸಲ್ಲಿ ವಿನ್ನರ್ಸ್ ಆಗಿರೋರಿಗೂ ಸಹ ಪ್ರೈಸಸ್ನ ಈ ದಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. Hindi is one of the most important languages of the country. 3 languages policy is there in our country. As per 3 languages policy, the mother tongue or the state language is most important. Next, I think at national level, I think Hindi occupies the most important place. At least half of the country speaks Hindi. Whenever we go to visit North India, any place in North India, whether it is Delhi, Rajasthan, Gujarat, Kashmir, all these places, Uttar Pradesh and other places, I think Hindi becomes most important for us to communicate and get along with the population people there. So therefore, it is important for us to learn Hindi
along with our Kannada, English and other languages. Thank you. ಹಾಗೆ ಈಗ ಇಂಗ್ಲಿಷ್ ಹೇಗೆ ಒಂದು ವರ್ಲ್ಡ್ ವೈಡ್ ಲ್ಯಾಂಗ್ವೇಜ್ ಆಗಿದೆ, ಹಿಂದಿ ಕೂಡ ಸಂಪೂರ್ಣ ರಾಷ್ಟ್ರದಲ್ಲಿ ಒಂದು ಆಗಿಲ್ಲ, ರಾಷ್ಟ್ರ ಭಾಷೆ ಥರ ಆಗಿ ಉಪಯೋಗಿಸ್ತಿಲ್ಲ ಅನ್ನೋ ಒಂದು ಮಾತಿದೆ. ಸೊ ಹಿಂದಿ ನಮ್ಮ ದೇಶದಲ್ಲಿ ಬಹುಪಾಲು ಜನ ಹಿಂದಿಯನ್ನು ಮಾತಾಡ್ತಾರೆ. ಆದರೂ ಸಹ ದಕ್ಷಿಣದ ಕೆಲವು ರಾಜ್ಯಗಳಲ್ಲಿ ಹಿಂದಿಯ ಬಳಕೆ ಕಡಿಮೆ. ಆದರೆ ಹಿಂದಿ ಬಳಕೆನ ಬಹುಶಃ ಜಾಸ್ತಿ ಮಾಡೋದ್ರಿಂದ ನಮ್ಮ ದೇಶದಲ್ಲಿ ಒಂದು ಕಾಮನ್ ಲ್ಯಾಂಗ್ವೇಜ್ನ ತರಲಿಕ್ಕೆ ಸಾಧ್ಯ ಆಗಬಹುದು. ಯಾಕೆ ಅಂದರೆ ದಕ್ಷಿಣ ರಾಜ್ಯಗಳಲ್ಲಿ ಇಂಗ್ಲೀಷ್ನ ಚೆನ್ನಾಗಿ ಮಾತಾಡ್ತಾರೆ, ಆದರೆ ಉತ್ತರ ರಾಜ್ಯಗಳಲ್ಲಿ ಇಂಗ್ಲೀಷ್ನ ಚೆನ್ನಾಗಿ ಮಾತಾಡಲ್ಲ. ಉತ್ತರ ರಾಜ್ಯಗಳಲ್ಲಿ ಹಿಂದಿ ಚೆನ್ನಾಗಿ ಮಾತಾಡ್ತಾರೆ, ದಕ್ಷಿಣ ರಾಜ್ಯಗಳಲ್ಲಿ ಹಿಂದಿನ ಚೆನ್ನಾಗಿ ಮಾತಾಡಲ್ಲ. ಈ ಕಾರಣದಿಂದ ಒಂದು ಕಾಮನ್ ಲ್ಯಾಂಗ್ವೇಜ್, ನಮ್ಮದೇ ಆದಂಥ ಒಂದು ಕಾಮನ್ ಲ್ಯಾಂಗ್ವೇಜ್ ಇದ್ದರೆ ಬಹುಶಃ ನಮ್ಮ ಕಮ್ಯುನಿಕೇಷನ್ ಪರ್ಪಸಸ್ಸಿಗೆ ತುಂಬ ಸಹಕಾರಿಯಾಗುತ್ತೆ ಅನ್ನೋದು ನನ್ನ ಭಾವನೆ. ಹಾಗೆ ಈಗ ಹಿಂದಿನ ನೀವೇ ಹೇಳಿದಾಗೆ ಎಲ್ಲ ಕಡೆ ಮಾಡಿದ್ರೆ ಒಂದು ಏಕತಾ ಮನೋಭಾವ ಅನ್ನೋದು ಬರುತ್ತೆ ಎಲ್ಲರಲ್ಲೂ ಕೂಡ. ಯಾಕಂದ್ರೆ ಈಗ ರೀಜನಲ್ ಲ್ಯಾಂಗ್ವೇಜಸ್ ಇದ್ದಾಗ ಆಯಾ ಸ್ಟೇಟ್ ಅಷ್ಟೇ ಸೀಮಿತವಾಗಿರುತ್ತೆ, ಪಕ್ಕದವರಿಗೆ ನಮ್ಮ ಸ್ಟೇಟ್ ಲ್ಯಾಂಗ್ವೇಜ್. ಬಟ್ ಹಿಂದಿ ಕಾಮನ್ ಆಗಿ ಒಂದು ಲ್ಯಾಂಗ್ವೇಜ್ ಆಗಿ ಎಲ್ಲರಿಗೂ ಮಾಡಿದ್ರೆ ಒಂದು ಏಕತಾ ಮನೋಭಾವ, ಎಲ್ಲರೂ ನಾವೆಲ್ಲ ಒಂದೇ ಅನ್ನೋ ಮನೋಭಾವ ಬರುತ್ತೇನೋ ಒಂದು ಮಾತು. ಬಹುಶಃ ತಾವೇನು ಹೇಳ್ತಾ ಇದ್ದೀರಿ ಅದು ಸರಿಯಾಗಿದೆ. ನಮ್ಮ ಮದರ್ ಟಂಗ್ ಅಥವಾ ನಮ್ಮ ರಾಜ್ಯ ಭಾಷೆ ಏನಿರುತ್ತೆ ಅದು ಮುಖ್ಯ ಆಗಿರುತ್ತೆ, ಆದರೆ ಅದು ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿರುತ್ತೆ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ರಾಜ್ಯ ಭಾಷೆಗಳು ಇರೋದ್ರಿಂದ ಒಂದು ಕಾಮನ್ ಲ್ಯಾಂಗ್ವೇಜ್ ಏನಾದರೂ ಇದ್ದರೆ ಅದರಿಂದ ಒಂದು ಏಕತಾ ಮನೋಭಾವನೆ ಬರಲಿಕ್ಕೂ ಸಾಧ್ಯ ಇರುತ್ತೆ. ಆ ಸ್ಥಾನನ ತುಂಬಲಿಕ್ಕೆ ಬಹುಶಃ ಹಿಂದಿಗೆ ಮಾತ್ರ ಅವಕಾಶ ಇದೆ. ಬೇರೆ ನಮ್ಮ ಕನ್ನಡ ಇರ್ಬೋದು, ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಇವು ರಾಷ್ಟ್ರವ್ಯಾಪಿ ಆಗಲಿಕ್ಕೆ ಬಹುಶಃ ಕಷ್ಟ ಆಗುತ್ತೆ. ಆದರೆ ಹಿಂದಿಗೆ ಒಂದು ಆ ರೀತಿಯಾದಂಥ ಅವಕಾಶ ಇರೋದ್ರಿಂದ ಬಹುಶಃ ಸರ್ಕಾರ ಈ ನಿಟ್ಟಿನಲ್ಲಿ ಮತ್ತು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು ಸಹ ಈ ನಿಟ್ಟಿನಲ್ಲಿ ಬಹುಶಃ ಪ್ರಯತ್ನ ಪಟ್ಟರೆ ಅದು ಸಾಧ್ಯ ಆಗುತ್ತೆ. ಈಗ ನಮ್ಮ ಸ್ಥಳೀಯ ಭಾಷೆಯಲ್ಲದ ಇಂಗ್ಲಿಷ್ ಬಗ್ಗೆ ವಿದ್ಯಾರ್ಥಿಗಳು ಹೆಚ್ಚು ಆಸಕ್ತಿಯನ್ನು ಹೊಂದ್ತಾರೆ, ಅದನ್ನು ಕಲಿತ್ರೆ ನಮ್ಮ ಲೈಫೇ ಬದಲಾಗ್ಬಿಡುತ್ತೆ ಅನ್ನೋ ಒಂದು ಮನೋಭಾವ ಇರುತ್ತೆ. ಸೊ ಅಂಥವ್ರಿಗೆ ತಾವು ಹಿಂದಿ ಕಲಿಯೋ ವಿಚಾರವಾಗಿ, ಹಿಂದಿ ಬಗ್ಗೆ ಪ್ರೇಮಿಸೋ ವಿಚಾರವಾಗಿ ಏನು ಹೇಳಕ್ಕೆ? ಬಹುಶಃ ಏನಾಗಿದೆ ಅಂದರೆ ಇಂಗ್ಲೀಷ್ ಹ್ಯಾಸ್ ಬಿಕಮ್ ಮೋಸ್ಟ್ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಫಾರ್ ಅವರ್ ಕಮ್ಯುನಿಕೇಷನ್ ಇನ್ ಮೋಸ್ಟ್ ಆಫ್ ದ places. Maybe it is because of multinational companies. All people want jobs in multinational companies, and these multinational companies prefer those who speak English. However, we also should think that it is not so in case of Germany, Japan, in such countries, even China. So they do not speak English. English, they keep it only for communication between the other country population. So therefore, I think it is better to promote Hindi at that level. ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ಬಹು ದೊಡ್ಡ ವಿದ್ಯಾಸಂಸ್ಥೆ. ಈ ಸಂಸ್ಥೆಯಲ್ಲಿ ಹಿಂದಿ ವಿಚಾರವಾಗಿ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡ್ತಾರೆ? So ಬಹುಶಃ we in Sheshadripuram College give lot of importance to the students of Hindi because we have a large number of Hindi students. In first and second year BCom, BBA, BCA, I think we have something around 200 plus students who are pursuing Hindi, and we have dedicated faculty, dedicated department for Hindi, and Hindi students in fact they are very good even in other academics. So ಹಿಂದಿ ಭಾಷೆಯ ಜೊತೆಗೆ ನಮ್ಮ ಪ್ರಾದೇಶಿಕ ಭಾಷೆಯ ಬಗ್ಗೆ ತಮ್ಮ ಅಭಿಮಾನದ ಮಾತು ಏನು ಸರ್? ಸೊ ಪ್ರಾದೇಶಿಕ ಭಾಷೆ ಕನ್ನಡ, ನಮ್ಮ ಪ್ರಾದೇಶಿಕ ಭಾಷೆ ಕನ್ನಡ ನಮ್ಮನ್ನೆಲ್ಲ ಒಂದು ಮಾಡುತ್ತೆ. ಭಾಷೆ ನಮ್ಮ ಸಂಸ್ಕೃತಿಯನ್ನು ಸಹ ಬಿಂಬಿಸುತ್ತೆ. ಸೊ ಹಾಗಾಗಿ ನಾವು ಕನ್ನಡನ ಉಳಿಸಬೇಕು, ಬೆಳೆಸಬೇಕು, ನಾವು ಅದನ್ನು ಮಾತಾಡಲೇಬೇಕು. हिंदी न केवल संवाद का माध्यम है, बल्कि यह हमारे देश की विविधता है कि हमारी साहित्य, कला और इतिहास को सहेजने वाली भाषा है. संत कबीर, प्रेमचंद, महादेवी वर्मा जैसा महान साहित्यकारों ने हिंदी भाषा के माध्यम से हमें समृद्ध साहित्य दिया है. आज के युग में हमें हिंदी के महत्व को समझते हुए इसे और भी सशक्त बनाने की आवश्यकता है. ಬೆಂಗಳೂರಿನ ಹೆಸರಾಂತ ಶೇಷಾದ್ರಿಪುರಂ ಮಹಾವಿದ್ಯಾಲಯದಲ್ಲಿ ಹಿಂದಿ ವಿಭಾಗದ ಹಿಂದಿ ಸಂಘದ ಅಡಿಯಲ್ಲಿ ಹಿಂದಿ ದಿವಸ್ ಮತ್ತು ಪುರಸ್ಕಾರ್ ವಿತರಣಾ ಸಮಾರಂಭ ನೆರವೇರಿತು.
ಹಿಂದಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾದ ಡಾಕ್ಟರ್ BL ಸೌಮ್ಯ ನೇತೃತ್ವ ಹಾಗೂ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ BG ಭಾಸ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ವಿಜಯನಗರ ಮಾರುತಿ ಮೆಡಿಕಲ್ಸ್ನ ಮಾಲೀಕರು ಹಾಗೂ ಸಮಾಜ ಸೇವಕರಾದ ಮಹೇಂದ್ರ ಮನೋತ್ ಮುಖ್ಯ ಅತಿಥಿಗಳಾಗಿ ಹಾಗೂ ಹಿಂದಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ NS ಶಾಸ್ತ್ರಿ ಮತ್ತು ಅಧ್ಯಾಪಕ ವರ್ಗ ಭಾಗವಹಿಸಿದ್ದರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರೆಲ್ಲರೂ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಹಿಂದಿ ವಿಭಾಗದ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಹಕಾರ ನೀಡಿದ ಎಲ್ಲ ವಿದ್ಯಾರ್ಥಿಗಳಿಗೂ ವಿಶೇಷ ಬಹುಮಾನಗಳೊಂದಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಿಂದಿ ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರದರ್ಶನ ನೀಡುವ ಮೂಲಕ ಸಂಭ್ರಮಿಸಿದರು.